ಕರ್ನಾಟಕ ಜನ ನಾಡಿನ ಜನರಿಗೆಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ ಎಲ್ಲರೂ ಗಣೇಶ ಮಾಡ್ತೀರಾ ಖುಷಿಯಾಗಿ ಮಾಡಿರಿ, ಜಗಳ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಅದು. ಆಮೇಲೆ ಡ್ರಿಂಕ್ಸ್ ಅದು ಮಾಡ್ಕೊಂಡು ಡ್ಯಾನ್ಸ್ ಗಿನ್ಸ್ ಎಲ್ಲ ಆಗಬೇಡ್ರಿ. ಗಣೇಶನ ಹಬ್ಬ ಅಂದರೆ ಒಂದು ಫಸ್ಟ್ ಏನೇ ಪೂಜೆ ಮಾಡಬೇಕು ಗಣೇಶನ ಪೂಜೆ ಮಾಡ್ತೀರಿ. ಎಲ್ಲರೂ ನಮ್ಮವ್ರು ಯಾರು ಇವಾಗ ಇಷ್ಟು ಜನ ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ, ನಾಳೆ ಸಹ ಅವ್ರ ಗಣೇಶನ ಕರೆದು ನೀವು ಹೋಗಿ, ಅವ್ರ ಕರೆದು ನೀವು ಬನ್ನಿ, ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾರೂ ಜಗಳ ಆಡ್ಕೊಂಬಿಡಿ, ಎಲ್ಲ ಒಂದೇ ಗಣೇಶನ ಇಡೋದು. ಆಮೇಲೆ ಅವ್ರು ಹಂಗಿಟ್ರು ಹಿಂಗಿಟ್ರು ಅಂತ ಅನ್ನೋ ಭೇದ ಭಾವ ನೋಡಿ. ಯಾಕೆ ಗೊತ್ತಾ, ಮೊದಲು ನಾನು ಒಂದು ಟೈಮಲ್ಲಿ ಇದೇ ಥರ ನಾನು ಗಣೇಶನ ಕೇಳಕ್ಕೆ ಹೋಗ್ತಿದ್ದೆ. ಆ ನೋವುಗಳು ನಾನು ಚೆನ್ನಾಗಿ ತುಂಬ ಅರಿವಾಗಿದೆ ಎಲ್ಲ ಕಡೆನೂ. ಸುಮಾರು ಜನ ನಾನು ಹೇಳಿದ್ದಲ್ಲ, ನಾನು ಒಂದು ಇಂಟರ್ವ್ಯೂ ಅದೇ ಮಾತಾಡಿದ್ದೀನಿ. ಗಣೇಶ ಹಬ್ಬ ಮಾಡಬೇಕು ತುಂಬ ಕಷ್ಟ. ಆ ಉತ್ತ ಎಲ್ಲ ಮಾಡಬೇಕಂದ್ರೆ ಗೋಂಚಿಲ್ಲ ತಂದು ಬಂಕ್ ಮಣ್ಣು ತಂದು ಮನೆಗಳೆಲ್ಲ ಒಡ್ಸ್ಕೊಂಡವ್ರೆ, ಏನು ಎಲ್ಲಿ ಕೈಗಳು ಬಟ್ಟೆಗಳು ಗಲೀಜು ಮಾಡ್ಕೊಂಬತ್ತೆ. ಅವಾಗೆಲ್ಲ ಒಂದು ಸ್ವಲ್ಪ ತಗೋಬೇಕು ಕಷ್ಟ ಇರೋದು. ಇವಾಗೆಲ್ಲ ಬಿಡ್ರಿ, ಫೋನ್ ಮಾಡಿದ್ರೆ ಬಂದು ಡ್ರೈ ಕ್ಲೀನ್ ಅವರಿದ್ದಾರೆ. ಆ ರೀತಿ ಎಲ್ಲರೂ ಇವಾಗೆಲ್ಲ ಒಂದು ಮಾಡರ್ನಾಗಿ ಗಣೇಶನ ಮಾಡ್ತಾಯಿದ್ರೆ ಅದನ್ನ ಹಂಗೆ ಉಳಿಸ್ಕೊಳ್ಳಿ. ಆಮೇಲೆ ಮಣ್ಣಿನ ಗಣೇಶ ಯೂಸ್ ಮಾಡಿರಿ. ನಾನು ಮಣ್ಣಿನ ಗಣೇಶ ಯೂಸ್ ಮಾಡಿ ಕಲರ್ ಸ್ವಲ್ಪ ಕಣ್ಣು ಕಾಣಿಸ್ಲಿ ಅಂದ್ಬಿಟ್ಟು ಕಲರ್ಗಳದ್ದು ಒಂದು ಗಣೇಶನ ಒಂದಷ್ಟು ತಂದಿದ್ದೀನಿ. ಆಮೇಲೆ ಎಲ್ಲರೂ ಮಣ್ಣಿನ ಗಣೇಶನೇ ಯೂಸ್ ಮಾಡಿ, POP ಯೂಸ್ ಮಾಡಬೇಡಿ, ಪರಿಸರ ಹಾಳು ಮಾಡಬೇಡಿ. ನಾನು ಇಷ್ಟೇ ಕೇಳ್ಕೊಳೋದು. ಮೇಡಮ್, ನಾನು 51 ಗಣೇಶ ತಂದಿದ್ದೀನಿ. ಸುಮಾರು ಜನ ಬರ್ತಾ ಇದ್ದಾರೆ. ಗಣೇಶ ಇಲ್ಲಿ ಇಕ್ಕಟ್ಟು ಜಾಗ ಎಲ್ಲ ಕೊಡೋಕೆ ಇದಾಗ್ತಾ ಇದ್ದಾರೆ ನೋಡಿ. 51 ವರ್ಷನೂ ತರಿಸ್ತಾ ಇದ್ದೀನಿ. 51 ಗಣೇಶ ತಂದಿದ್ದೀನಿ. ಸುಮಾರು ಜನಕ್ಕೆ ಇಲ್ಲಿ ಸುತ್ತಮುತ್ತ ಊರವರಿಗೆ ಅವ್ರಿಗೆಲ್ಲ. ಆಮೇಲೆ ಇನ್ನೊಂದು ಹೇಳ್ಬೇಕಂತಿದ್ದೀನಿ, ನಮ್ಮ ಊರವರು ಗಣೇಶ ಇಡ್ತಾಯಿದ್ರು. ನಿಮ್ಗೆ ಎಷ್ಟು ಬೇಕಪ್ಪ ಅಂತ ನಮ್ಮ ಹುಡುಗರು, ನಮ್ಮ ಸಂಘದ ಹೆಸರು ಧನಧಾಮ ಯುವಕ ಸಂಘದವ್ರು ಹೇಳಿದ್ರು. ಇಲ್ಲ ಒಬ್ಬರು ಮಾಮ ಅಂತ, ಒಬ್ಬರು ಗೌಡ್ರೆ ಅಂತ, ಇನ್ನೊಬ್ಬರು ಸುರೇಶ್ ಅಂತಾರೆ. ಇಲ್ಲ ಹೊರಗ್ನವ್ರು ಬಂದವ್ರು ನೀವು ಕೊಡ್ರಿ, ನಮ್ಗೆ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಅಂದ್ಬಿಟ್ಟು 5,000 ಇಸ್ಕೊಂಡ್ರು. ಇವತ್ತಿನ ದಿವಸ ನಂಗೆ ಅದೊಂದು ಖುಷಿ. ನಮ್ಮ ಹುಡುಗರದು ಥಿಂಕ್ ಮಾಡಿ ಇಷ್ಟೆಲ್ಲ ನೋಡ್ಬಿಟ್ಟು ಹಿಂಗೆ ಮಾಡಿದಾಗ ನಾನು ಅವ್ರಿಗೆ ಹೇಳೋದಷ್ಟು, ನಾನು ಇರೋ ಗಂಟೆ ಮಾಡ್ತೀನಿ. ನಾನು ಇಲ್ಲ ಆದಮೇಲೆ ಅದನ್ನು ನಡೆಸ್ಕೊಂಡು ಹೋಗಿ ಎಲ್ಲ ಬೇರೆಯವರು ಅಷ್ಟೇ ಅದನ್ನು ಮಾಡಿ ಅಂತ ಹೇಳ್ತೀನಿ ನಾನು. ಮೇಡಮ್, ಈಗ ಒಂದು ನಿಮಿಷ, ಈಗ ಎಲ್ಲರೂ ಹೇಳ್ತಾರೆ ಬಾವಿಗಳು ಕೆರೆಗಳೆಲ್ಲ ಮುಚ್ಚೋಗ್ಬಿಟ್ಟಿದೆ. ಈಗ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೆ ಗಣೇಶ ಹಬ್ಬಗೆ ನಾನು ಒಂದು ಕಬ್ಬಿಣದ ಟ್ಯಾಂಕ್ ಮಾಡಿಸ್ಬಿಟ್ಟು ಇಡಬೇಕಂತಿದ್ದೀನಿ. ಆಮೇಲೆ ಯಾರೇ ಅಧಿಕಾರಿಗಳೆಲ್ಲ ಬಂದಿರ್ತಾರೆ, BBMP ಇರ್ಬೋದು, ಈ ಕಡೆ ಮಿನಿಸ್ಟ್ರಿ ಇರ್ಬೋದು, ಯಾರೇ ಇರ್ಬೋದು, ಅವರು ಒಂದು ಏರಿಯಾಗೆ ಗಣೇಶನಿಗೆ ಒಂದು ಸವಲತ್ತು ಮಾಡಿಕೊಡ್ಬೇಕು. ಗಣೇಶ ಬಿಡೋಕ್ಕೆ ಜಾಗನೇ ಇಲ್ಲ ಇಲ್ಲೇನೋ. ಎಲ್ಲ ಹಲ್ಸೂರು ಲೇಕ್ ಅಂತ, ಹಲ್ಸೂರು ಲೇಕ್ ಇನ್ನೊಂದು 10 ಕಿಲೋಮೀಟ್ರ್ ಹೋಗ್ಬೇಕು. ಸೆಂಟ್ರಲ್ ಗಾಡಿ ಪಂಚರ್ ಆಯಿತು, ಅಲ್ಲಿ ಅನುಭವಿಸ್ತಾರೆ. ನಮ್ಮ ಗಣೇಶ ಬಿದ್ದು ಹೋಗ್ತದೆ ಇಂದು. ಅದನ್ನು ದಯವಿಟ್ಟು ಎಲ್ಲರೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಕಡೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇವಾಗ ಇದೆ, ಅವ್ರಿಗೆ ಹೇಳೋದು ಇಷ್ಟೇ, ಎಲ್ಲರಿಗೂ ಲೀಡ್ರುಗಳಿಗೆ ನೀವು ದಯವಿಟ್ಟು ಒಂದೊಂದು ಏರಿಯಾಗೆ ಒಂದೊಂದು ಎಲ್ಲ ಲೀಡ್ರುಗಳು ಎಲ್ಲರೂ ಖರ್ಚು ಮಾಡಬೇಕು, ಅದು ಮಾಡಬೇಕಂತ ಒಬ್ಬರು ಚೂಸ್ ಮಾಡಿಬಿಟ್ಟು ಅಪ್ಪ ಈ ಏರಿಯಾಗೆ ಗಣೇಶ ಬಿಡಬೇಕು. ಒಂದು ಟ್ಯಾಂಕೆಲ್ಲ ಒಂದು 50,000 1 ಲಕ್ಷ ಆಗ್ತೈತೆ. ಅದನ್ನೇನು ತಿರ್ಗಿ ಅವ್ರು ಹಂಗೆ ವರ್ಷಕ್ಕೆ ಪಡ್ಕೊಬೋದು. ಅದನ್ನು ದಯವಿಟ್ಟು ಯಾರನ್ನ ಒಬ್ಬರು ಲೀಡ್ರುಗಳಿಗೆ ಹೇಳಿ ಇಡೀ ಕರ್ನಾಟಕದಾಗ ಎಲ್ಲಿ ಜಾಗ ಇಲ್ಲ ಗಣೇಶನ ಬಿಡೋಕ್ಕೆ ಅದನ್ನು ದಯವಿಟ್ಟು ಮಾಡಿಕೊಡಿ ಅಂತ ಕೇಳ್ತೀನಿ. ಇವಾಗ ನಮ್ಮೂರಲ್ಲಿ ನಾನು ಒಂದು ಮಾಡಿಸ್ತಾ ಇದ್ದೀನಿ. ಆಮೇಲೆ ನನ್ನನ್ನು ನೋಡ್ಕೊಂಡು ಸುಮಾರು ಜನ ಅದೇ ಮಾಡಿ ಗಣೇಶನ ಬಿಡೋಕ್ಕೆ ಜಾಗಲೇ ಇಲ್ಲ. ದೊಡ್ಡವರು ಹೇಳ್ತಾರೆ ಕೆರೆಗಳು ಮೊದಲು ಇದ್ವು, ಕೆರೆಗಳಿಗೆ ಬಿಡೇರೆ, ಇವಾಗ ಕೆರೆಗಳೆಲ್ಲ ಮುಚ್ಚೋಗ್ಬಿಟ್ಟು ಬಿಲ್ಡಿಂಗ್ಗಳಾಗ್ಬಿಟ್ಟಿದೆ, ನಿಮಗೂ ಗೊತ್ತಿದೆ. ಆಮೇಲೆ ಇವಾಗ ಬಂದಿರೋ ಕಾನೂನು ಪ್ರಕಾರ ಜಾಗಗಳಿದ್ರೇನೋ ಕಡಿಮೆ ಕಟ್ಟಬೇಕಂತ ಎಲ್ಲ ಹೇಳ್ತಾರೆ. ಗಣೇಶನ ಬಿಡೋಕ್ಕೆ ಫಸ್ಟ್ ಅದು ಜಾಗ ಮಾಡಿಕೊಡಿ. ಎಲ್ಲ ನಾವು ಹಳ್ಳಿಗಳ ಕಡೆ ಅಷ್ಟೇ, ಊರುಗಳ ಕಡೆ ಅಷ್ಟೇ ಎಲ್ಲ ಮುಚ್ಚೋಗಿದೆ. ಮೇಡಮ್, ಡಿ ಜೆ ಇರಬೇಕು, ಕೆಲವು ಕಡೆ ಇರಬೇಕು. ಇವಾಗ ಬೇರೆಲ್ಲ ಪಾರ್ಟಿ ಮಾಡೋಕೆ ಅವ್ರು DJ ಬೇಕಾ? ಗಣೇಶನ ಬಿಡೋದು ನಮ್ಮ ಸಂಸ್ಕೃತಿ, ಗಣೇಶನ ಬಿಡೋದು ಅದಕ್ಕೆ ಇರಬೇಕು. ಮಾಡಬೇಡ್ದು ಅಂತ ಸ್ವಲ್ಪ ಸೌಂಡ್ ಇರಬೇಕು. ಇವಾಗ ಒಂದು ಮಂತ್ರಕೋಶ ಹೇಳಿದ್ರೆ ತಾನೇ ಅವ್ರಿಗೂ ಬಿಡೋಕ್ಕೆ ಚಾನ್ಸ್ ಇರೋದು. ಇಲ್ಲಿ DJ ಅಂತ DJ ಬೇಡ, ಈ ಮಂತ್ರಗಳದ್ದು ಆ ಥರ ಹಾಕ್ಕೊಂಡು ಹೋದರೆ ಒಳ್ಳೇದು ಅನಿಸುತ್ತೆ ನನಗೆ. ಯೂತ್ಗಿನ್ನ ನನ್ನ ಅಣ್ಣ ತಮ್ಮಂದರು, ನನ್ನ ಅಕ್ಕ ತಂಗಿರಿಗೆ ಎಲ್ಲರಿಗೂ ಹೇಳ್ತೀನಿ, ಎಲ್ಲರೂ ಅನ್ಯೋನ್ಯಾಗಿ ಬಿಡ್ರಿ, ಗಣೇಶನ ಜಗಳ ಮಾಡ್ಕೊಂಬಿಡ್ರಿ. ಇವತ್ತು ಇಷ್ಟು ಜನ ಬಂದಿದ್ದಾರೆ, ಎಷ್ಟೋ ಜನ ಯಾರೋ ಗೊತ್ತಿರೋರೆಲ್ಲ ಇವತ್ತು ಗೊತ್ತಾಗಿದ್ದಾರೆ. ನೋಡಿದಾಗ ಜಗಳ ಆಡಬೇಡಿ, ಸೈಲೆಂಟ್ 1 by 1. ಈ ಲೀಡ್ರುಗಳು ಇರ್ತಾರಲ್ಲ, ಲೀಡ್ರುಗಳು ಏನು ಮಾಡ್ತಾರೆ, ಮುಂದೆ ಹೋಗೋದು ಬಿಟ್ಬಿಡಕ್ಕೆ. ಲೀಡ್ರುಗಳು ಹಿಂದೆ ಹೋಗಬೇಕು. ಹಿಂದೆ ಹೋದಾಗ ಜನಗಳು ಮುಂದೆ ಇದು ಮಾಡ್ತಾರೆ. ಆಮೇಲೆ ಯಾರು ಅರ್ಥ ಮಾಡ್ಕೊಡಲ್ಲ. ಈಗ ನಾನೇ ಒಂದು ಫಂಕ್ಷನ್ ಮಾಡಿ ಇರಪ್ಪ ಅಂತಂದ್ರೆ ಅವರು ಅದನ್ನು ನೆಕ್ಸ್ಟ್ ಚೇಂಜಸ್ ಆಗ್ತಾಯಿತ್ತು. ಗಣೇಶನ ಅದನ್ನೇ ಕೇಳ್ಕೊತೀನಿ, ಯಾರಿಗೂ ತೊಂದರೆ ಮಾಡಬೇಡ ಗಣೇಶ. ನಿನ್ನ ವರ್ಷಕ್ಕೆ ಬರ್ತೀಯ ಅಂದ್ಬಿಟ್ಟು ಸುಮಾರು ಖರ್ಚು ಮಾಡಿ ಹಬ್ಬ ಮಾಡ್ತಾರೆ ನಿನಗೆ. ಅದನ್ನು ನೀನು ಎಲ್ಲರಿಗೂ ಗಣೇಶ ಸಪೋರ್ಟ್ ಮಾಡಿ ಅವ್ರಿಗೆಲ್ಲರಿಗೂ ಒಳ್ಳೆಯ ಆಶೀರ್ವಾದ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರ ಮನೆಗಳಿಗೆ ತಲುಪ್ಸಂಗೆ ಮಾಡಪ್ಪ ಅಂತ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಜಾರ್ಜ್ ಸಾಹೇಬ್ರದ್ದು ಇವತ್ತು ಹುಟ್ಟಿದಬ್ಬ, ಖುಷಿ ಆಗ್ತಾಯಿದೆ. ಸರ್ ವಿಶ್ ಹ್ಯಾಪಿ ಬರ್ಡೇ. ನಾನು ನಿಮ್ಗೆ ಫೋನ್ ಟ್ರೈ ಮಾಡ್ತಾಯಿದ್ದೀನಿ, ಮಾಡ್ತೀನಿ. ಇವತ್ತು ಸ್ವಲ್ಪ ಫಂಕ್ಷನಲ್ಲಿದ್ದೆ. ನಿಮಗೆ ದೇವರು ಆರೋಗ್ಯ ಎಲ್ಲ ಕೊಟ್ಟು ಆಶೀರ್ವಾದ ಕೊಟ್ಟಿದ್ದಾರೆ. ನೀವೆಲ್ಲ ಜನರ ಮುಖ ಇನ್ನೂ ಕೆಲಸಗಳು ತುಂಬ ಮಾಡಬೇಕು ಸರ್. ಥ್ಯಾಂಕ್ ಯು.
ಮಾಡಿದ್ದಾರೆ ಸುರೇಶ್ ಗೌಡರು. ಅವ್ರ ತಾತ ಅವ್ರ ಕಾಲದಿಂದ ತಂದೆ ಕಾಲದಿಂದ ನಿಸ್ವಾರ್ಥ ಸೇವೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಯುವಕರಿಗೆ ತಿಳಿ ಹೇಳಿದ್ರು, ಮೊಬೈಲ್ ಗಾಡಿ ತಗೊಂಡು ವಿದ್ಯಾವಂತರಾಗಿ ವಿದ್ಯೆ ಮಾಡಿ ಭಕ್ತಿಗೆ ದೇವರು ಇರಬೇಕು, ಆಡಂಬರಕ್ಕೆ ದೇವರು ಉತ್ಸವ ಮಾಡೋದಂಥದ್ದೆಲ್ಲ. ಯಾವುದೇ ರೀತಿ ಪರಿಸರ ಹಾಳಾಗ್ದೇನೆ ಮನೆಯಲ್ಲಿ ಗುಡಿ ಹಿರಿಯರಿಗೆ ಬೆಲೆ ಕೊಟ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಿ ಯಾವತ್ತೂ ನಮ್ಮನ್ನು ದೇವರು ಕೈಬಿಡೋದಿಲ್ಲ. ಒಳ್ಳೆಯ ಕಾರ್ಯಕ್ರಮಗಳು ಯಾವತ್ತೂ ಸಹಕಾರ ಇದ್ದೇ ಇದ್ದಾರೆ ಅಂತ ಹೇಳಿದ್ದಾರೆ. ನಾವು ಹೇಳೋದಷ್ಟೇ, ಎಲ್ಲರಿಗೂ ಸಮಸ್ತ ಜನತೆಗೆ ಗೌರಿ ಗಣೇಶ ಶುಭಾಶಯಗಳು. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.